ಕಳೆದ ಕರ್ನಾಟಕ ರಾಜ್ಯ ವಿಧಾನಸಭೆಯ ಚುನಾವಣೆ ನಡೆದ ನಂತರ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಗೊಂದಲಮಯ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಸರ್ಕಾರವನ್ನು ದೂರವಿಡಲು 3ನೇ ಸ್ಥಾನಕ್ಕಿಳಿದ ಜನತಾ ಪಕ್ಷದ ನಾಯಕನನ್ನ ಮುಖ್ಯಮಂತ್ರಿ ಮಾಡಿತ್ತು. 2ನೇ ಸ್ಥಾನವನ್ನು ಅಲಂಕರಿಸಿದ ಕಾಂಗ್ರೆಸ್ ಪಕ್ಷ. ಇದರ ಮರುಕ್ಷಣವೇ ರಾಜ್ಯದಲ್ಲಿ ಕದನ, ಕೋಲಾಹಲಗಳು ಪ್ರಾರಂಭವಾಗಿತ್ತು. ಇದೀಗ ರಾಜ್ಯದಲ್ಲಿ ಆಡಿಯೋ ಆಪರೇಷನ್ ಎಂಬ ಹೊಸ ಕತೆ ಆರಂಭವಾಗಿದೆ. ಗುರ್ಮಿಟ್ಕಲ್ ಕ್ಷೇತ್ರದ ಜೆಡಿಎಸ್ ಶಾಸಕ ಶಿವನಗೌಡರ ಆಪರೇಷನ್ ವಿಚಾರವಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವೊಂದು ಭಾರಿ ಸದ್ದು ಮಾಡುತ್ತಿದ್ದಂತೆಯೇ ಈ ಹಿಂದೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಶಾಸಕರನ್ನು ಖರೀದಿಸಲು 25 ಕೋಟಿ 40 ಕೋಟಿ ಎಂದೆಲ್ಲ ಕುದುರೆ ವ್ಯಾಪಾರ ನಡೆಸಿದ್ರು ಎಂಬ ಹೊಸ ಬಾಂಬ್ ಬಿಜೆಪಿ ನಾಯಕರು ಸ್ಫೋಟಿಸಿದ್ದಾರೆ. ಇನ್ನು ವಿಧಾನಸಭಾ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ 40 ಕೋಟಿ ಕೊಟ್ಟು ಕೊಂಡುಕೊಂಡಿದ್ದೇವೆ ಎಂದು ಯಡಿಯೂರಪ್ಪ ಹೇಳಿದ್ದಾರೆ ಎಂಬ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆಗೆ ಭಾರಿ ಕೋಲಾಹಲ ವ್ಯಕ್ತವಾಗಿದ್ದು, ಸ್ಪೀಕರ್ ರಮೇಶ್ ಕುಮಾರ್ ಅವರು ಶೀಘ್ರ ತನಿಖೆ ನಡೆಸಿ 15 ದಿನಗಳ ಒಳಗೆ ವರದಿ ನೀಡಿ ಎಂದು ಸರ್ಕಾರಕ್ಕೆ ಆದೇಶ ನೀಡಿದ್ದಾರೆ. ಇದೀಗ ಅಸ್ತ್ರವನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸರಿಯಾಗಿಯೇ ತನ್ನ ರಾಜಕೀಯ ಹಿತಾಸಕ್ತಿಗಾಗಿ ಬಳಸಿಕೊಳ್ಳಲಿದ್ದಾರೆ. ತನ್ನ ಸರ್ಕಾರದ ಆಡಿಯೋದಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಿ ಎಸ್ಐಟಿ ವಿಶೇಷ ತನಿಖಾ ತಂಡ ರಚಿಸಿ ತನ್ನ ಆದೇಶದಂತೆ ವಿರೋಧ ಪಕ್ಷದ ನಾಯಕರನ್ನ ಮುಜುಗರಕ್ಕೆ ಒಳಪಡಿಸುವುದು ಹಾಗೂ ತನ್ನ ಸರ್ಕಾರದ ವಿರುದ್ಧ ದಾಳಿ ನಡೆಸುವ ವಿಪಕ್ಷದ ನಾಯಕರ ಧ್ವನಿ ಅಡಗಿಸುವುದು ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರವಾಗಿದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ವಿಚಾರಣೆಗೆ ಒಳಪಡಿಸಿದ ನಂತರ ಅವರಿಗೆ ಋಣಾತ್ಮಕ ರೀತಿಯ ಫಲಿತಾಂಶ ಬರುವ ಹಾಗೆ ಮಾಡುವ ಐಡಿಯಾ ಸರ್ಕಾರದ್ದು. ಈ ಮೂಲಕ ಸರ್ಕಾರ ಬೀಳುತ್ತೆ ಎಂಬ ಗೊಂದಲಕ್ಕೆ ತೆರೆ ಎಳೆಯುವುದು ಅಥವಾ ಕೆಲವು ದಿನಗಳ ಕಾಲ ಅದನ್ನ ಮುಂದೂಡುವುದು ಕುಮಾರಸ್ವಾಮಿ ಪ್ಲಾನ್. ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ಎಸ್ಐಟಿ ಮೇಲೆ ನಮಗೆ ನಂಬಿಕೆ ಇಲ್ಲ, ಇದನ್ನು ನಾವು ಒಪ್ಪಿಕೊಳ್ಳೋದಿಲ್ಲ. ರಾಜಕೀಯ ದ್ವೇಷವನ್ನ ಇದರಲ್ಲಿ ಹೇರುತ್ತಾರೆ. ಈ ಕಾರಣಕ್ಕಾಗಿ ಸದನ ಸಮಿತಿಯಿಂದ ಅಥವಾ ಯಾರಾದರೂ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ಎಂದು ಭಾರತೀಯ ಜನತಾ ಪಕ್ಷ ಹೇಳಿದೆ. ಆದರೆ ಎಸ್ಐಟಿ ತನಿಖೆಯ ನಡೆಸಬೇಕೆಂದು ಕುಮಾರಸ್ವಾಮಿ ಪಟ್ಟು ಹಿಡಿದು ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಖತರ್ನಾಕ್ ಯೋಚನೆಯನ್ನ ಹಾಕಿಕೊಂಡಿದ್ದಾರೆ ಎನ್ನಲಾಗಿದೆ. ತನ್ನ ಸರ್ಕಾರವನ್ನ ಉಳಿಸಿಕೊಳ್ಳಲು ಸರ್ವ ಪ್ರಯತ್ನವನ್ನ ನಡೆಸುತ್ತಿರುವ ಕುಮಾರಸ್ವಾಮಿ ಇದೀಗ ತನ್ನ ಸರ್ಕಾರದ ಅಡಿಯಲ್ಲಿ ಬರುವ ತನಿಖಾ ತಂಡವನ್ನ ಉಪಯೋಗಿಸಿಕೊಂಡು ವಿಪಕ್ಷಗಳ ಹುಟ್ಟು ಅಡಗಿಸಲು ಹೊರಟಿದ್ದಾರೆ ಎಂದು ಎಲ್ಲಾ ಕಡೆ ಕೇಳಿ ಬರುತ್ತಿರುವ ಆರೋಪವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.